ಇವತ್ತಮ್ಮ ಊರಿಗೆ ಹೊರಡ್ತಿದ್ದಾರೆ ರಿಟರ್ನ್. ಲಾಸ್ಟ್ ವ್ಲಾಗಲ್ಲೇ ನಾನು ಪ್ಯಾಕಿಂಗ್ ಮಾಡಿದ ಕ್ಲಿಪ್ಪಿಂಗ್ಸ್ ಎಲ್ಲಾನು ಅಟ್ಯಾಚ್ ಮಾಡಿದ್ದೆ. ಲಾಸ್ಟ್ 3 months ಇಂದನೂ ಇಬ್ರು ಜೊತೆಲೇ ಇದ್ವಿ. ಇನ್ಮೇಲಿಂದ ಅಮ್ಮ ಅಲ್ಲಿ, ನಾನು ಬೆಂಗಳೂರಲ್ಲಿ. ಬೆಳಗಿನ ತಿಂಡಿಗೆ ಇಬ್ರು ಕೂಡ ರೆಡಿ ಮಾಡ್ಕೊಂತಿದ್ವಿ. ಅದಕ್ಕಿಂತ ಮುಂಚೆ ಇಬ್ರು 1 ಕಪ್ ಕಾಫಿ ಕುಡಿದು ಅದಾದ್ಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮೆಂತೆ ಬಾತ್ ರೆಸಿಪಿನ ಶೇರ್ ಮಾಡ್ಕೊಂತೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ಕಾಯಿ, ಅದ್ರ ಜೊತೆ ಸ್ವಲ್ಪ ವಾಟರ್ ಹಾಕೊಂಡು ನುಣ್ಣಗೆ ರೀತಿ ರುಬ್ಕೋಬೇಕು. ಒಂದು ಕುಕ್ಕರ್ಗೆ ಆಯಿಲ್ ಹಾಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಆನಿಯನ್ ಹಾಕೋಬೇಕು. ಆನಿಯನ್ ಚೆನ್ನಾಗಿ ಬ್ರೌನ್ ಆಗಿದ್ದಾದ್ಮೇಲೆ ಟೊಮೆಟೊ ಹಾಕೊಂತಿದ್ವಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಮೆಂತೆ ಸೊಪ್ಪನ್ನ ಹಾಕೊಂತಿದೀನಿ. ಅಮ್ಮ ಎಲ್ಲ ನೀಟಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಟಿದ್ರು. ಕಟ್ಟೇನ್ ಮಾಡಿಲ್ಲ, ಜಸ್ಟ್ ಎಲೆ ಬಿಡಿಸ್ಕೊಂಡಿದ್ವಲ್ಲ ಅದನ್ನ ಹಂಗೆ ಹಾಕೊಂಡೆ. ಸೊಪ್ಪನ್ನ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಒಂದು 5 minutes. ಅದಾದ್ಮೇಲೆ ವಾಟರ್ ಆಡ್ ಮಾಡ್ಕೊಂಡು ವಾಟರ್ ಬಾಯ್ಲ್ ಆದ್ಮೇಲೆ ರೈಸ್ ಹಾಕೊಂಡು ಒಂದ್ 2-3 ವಿಜಿಲ್ ಹೊಡ್ಸಿದ್ರೆ ಮುಗೀತು. ಜೊತೆಗೆ ಮೊಸರು ಬಜ್ಜಿ ಇಲ್ಲ ಚಟ್ನಿ ಯಾವ್ದಾದ್ರೂ ಚೆನ್ನಾಗಿರುತ್ತೆ. ನಾನು ಇವತ್ತು ಚಟ್ನಿ ಮಾಡ್ಕೊಂಡಿದ್ದೆ. ರಂಜಿತ್ ಡ್ಯೂಟಿಗೆ ಹೊಡೋದಕ್ಕಿಂತ ಮುಂಚೆ ಈ ರೀತಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹೊರಡ್ತಾರೆ. ಅಮ್ಮನ್ನ ಬಸ್ಗೆ ಅವರೇ 8ನೇ ಮೈಲಲ್ಲಿ ಹಚ್ಬಿಟ್ಟು ಹಂಗೆ ಡ್ಯೂಟಿಗೆ ಹೊರಟರು. ಅವ್ರು ಹೋದ್ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಪ್ಯಾಂಪರ್ಸ್ನ ಆರ್ಡರ್ ಮಾಡಿದ್ದೆ ಆಯ್ತಾ. ನನ್ನ ಮಗಳು ಹುಟ್ಟಾಗಿಂದ ಇಲ್ಲಿವರೆಗೂ ಒಂದು 3 times ಯೂಸ್ ಮಾಡಿರ್ಬೋದು ಅಷ್ಟೇ ಡೈಪರ್ಸ್. ಅಷ್ಟಾಗಿ ಏನು ಯೂಸ್ ಮಾಡಲ್ಲ. ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಈ ರೀತಿ ಒನ್ನಿಸ್ ಯಾವುದು ಹಾಕಲ್ಲ ನಾನು. ಜಸ್ಟ್ ಹೇಗೆ ಕಾಣ್ತಾಳೆ ಅಂತ ನೋಡಿ ಸ್ವಲ್ಪ ಫೋಟೋಸ್ ತಗೊಂಡು ಮತ್ತೆ ಡ್ರೆಸ್ನ ಚೇಂಜ್ ಮಾಡಿದೆ.